ದಲಿತ್ ಕಮ್ಯುನಿಟಿ ಅವ್ರ ಹತ್ರ ಅವನ ಹೆಸರು ಎಂತದಪ್ಪ? ನಿಂಗಯ್ಯ ಸನ್ ಆಫ್ ಜವರಯ್ಯ. ದಲಿತರು ಭೂಮಿ ಇದು. ನಿಂಗಯ್ಯ ಜವರಯ್ಯ ಅವ್ರ ಭೂಮಿ ತಗೊಂಡ್ರು ಅಂತ 2004ರಲ್ಲಿ. ಆಯ್ತಾ? ಅದಿಲ್ಲಿ ಯಾರು ಇವರ ಸಿದ್ದರಾಮಯ್ಯನವರ ಪತ್ನಿಯ ಅಣ್ಣ 2004ರಲ್ಲಿ ನೋಡಿ ಸರ್, 25/8/2004ರಲ್ಲಿ ಖರೀದಿ ಮಾಡ್ತಾರೆ. ಓಕೆ ಸರ್, ಕನ್ಫ್ಯೂಸ್ ಆಗೋದು ಬೇಡ. 97-98 ಅಲ್ಲಿ 96-97 ಅಲ್ಲಿ ನೋಟಿಫೈ 6141 ಆಗುತ್ತೆ, ಅವಾರ್ಡ್ ನಿರ್ಣಯ ಆಗುತ್ತೆ. ಅವಾಗ ಇವರ ಭೂ ಮಾಲೀಕರ ಹೆಸರಲ್ಲೇ ಇರುತ್ತೆ ಜಾಗ. ಅದು ಮಲ್ಲಿಕಾರ್ಜುನ್ ಅಲ್ಲ, ನಿಂಗ ಉರುಪ್ ಇವರ ಜವರಾರ ಹೆಸರಲ್ಲೇ ಇರುತ್ತೆ. ಡಿನೋಟಿಫೈ ಆಗಿತ್ತು ತಗೊಂಡಿದ್ದಾರೆ. ಡಿನೋಟಿಫೈ ಆದ್ಮೇಲೆ ತಗೊಂಡಿರೋದು. ಹೌದು, 2098 ಅಲ್ಲಿ 97 ಅಂದ್ರೆ 98 ಅಲ್ಲಿ ಆಲ್ರೆಡಿ 6141 ಆಗಿ ಅವಾರ್ಡ್ 3,24,700 ರೂಪಾಯಿ ಅವಾರ್ಡ್ ನೋಟಿಸು ಭೂ ಮಾಲೀಕರಿಗೆ ತಲುಪಿಸಿದ್ದಾರೆ. ಹಣ ತಗೊಳ್ಳಿ ಬಂದು, ಇಲ್ಲ ಅಂದ್ರೆ ನಿಮ್ಮ ಭೂಮಿಯನ್ನ ನಾವು 16ನೇ ಕಲಂ ಪ್ರಕಾರ ನಾವು ವಶಕ್ಕೆ ತಗೋತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಡಿನೋಟಿಫೈ ಇಲ್ಲ, ತಗೊಂಡಿಲ್ಲ. ಪರಿಹಾರನ ರಿಸರ್ವ್ ಮಾಡಿಟ್ಟಿದ್ರು ಕೂಡ ದೇ ಹ್ಯಾವ್ ನಾಟ್ ರಿಸೀವ್ಡ್. ಪರಿಹಾರ ತಗೊಂಡಿಲ್ಲ ಅವರು. ಪರಿಹಾರ ತಗೊಳ್ದೇ ಇರೋದು ಅವ್ರ ಜವಾಬ್ದಾರಿ. ಅದು ಮೂಡ ಡಿನೋಟಿಫೈ ಆದ್ಮೇಲೆ ಯಾರ್ದದು? ಅವಂದೇ ತಾನೆ, ನಿಂಗಯ್ಯಂದೆ. ಏನ್ ಸ್ವಾಮಿ? ಅವನ ಹೆಸರಲ್ಲೇ ಡಿನೋಟಿಫೈ ಆಗಿರೋದು, ನಿಂಗಯ್ಯನ ಹೆಸರಲ್ಲೇ. ನಿಂಗಯ್ಯನ ಡಿನೋಟಿಫೈ ಎಲ್ಲ ಅವನ ಹೆಸರಲ್ಲಿ ಆಗಿ ಅದನ್ನ ನೀವು ಕಬಳಿಸ್ತೀರಲ್ಲ ಎಷ್ಟರ ಮಟ್ಟಿಗೆ ನೀವು? ಹೌದು, ಅಣ್ಣ ಏನು ಇಲ್ಲ. ಅದು ಇಲ್ಲ, ಅದಕ್ಕೆ ಅದ್ ಮಾಹಿತಿ ಇಲ್ಲ ಅರಸ್ರೆ. ಇಲ್ಲಿ ಒಟ್ಟಲ್ಲಿ ಹಾ 2010 ಅಲ್ಲಿ ಅವ್ರಿಗೆ ಅರಿಶಿನ ಕುಂಕುಮ ಬರೀತಾರೆ. ಪಾಪ ಅವ್ರಿಗೆ ಪಾಪ ಈ ಗತಿ ಹಂಗಿದ್ದ. 2010 ಅಲ್ಲಿ ದಾನ ಪತ್ರದ ಮುಖಾಂತರ ಅಣ್ಣನಿಂದ ತಂಗಿಗೆ ದಾನವಾಗಿ ಪಡ್ಕೊಂತಾರೆ. ರೆವಿನ್ಯೂ ರೆಕಾರ್ಡ್ಸ್ ಚೇಂಜ್ ಆಗಿರ್ತದ 98 ನೋಟಿಫಿಕೇಶನ್ ಆದ್ಮೇಲೆ ರೆವಿನ್ಯೂ ರೆಕಾರ್ಡ್ಸ್ ಅಲ್ಲಿ ಯಾರ ಹೆಸರು ತೋರಿಸ್ತಾರೆ? ರೆವಿನ್ಯೂ ರೆಕಾರ್ಡ್ಸ್ ಬಗ್ಗೆ ನಾವಿನ್ನ ತಗೊಂಡಿಲ್ಲ. ಅದು ಯಾರ ಹೆಸರಲ್ಲಿ ರೆಕಾರ್ಡ್ಸ್ ಇದೆ, ಅದು ಯಾರ್ದು ಅಂತ ಆಯ್ತಲ್ಲಪ್ಪ. ಈಗ ಡಿನೋಟಿಫಿಕೇಶನ್ ಆದ್ಮೇಲೆ ಪರ್ಚೇಸ್ ಮಾಡಿದ್ದಾರೆ ಅಂತಂದ್ರೆ ಡಿನೋಟಿಫೈ ಯಾರ ಹೆಸರಲ್ಲಾಗಿರೋದು? ನಿಂಗ ಎಸ್, ಒಬ್ಬ ದಲಿತನ ಹೆಸರಲ್ಲಿ ಡಿನೋಟಿಫೈ ಆದ ಜಮೀನ ನೀವು ಮಣ್ಣಿನ ಲಾಲಸೆಗೆ, ಅದರಿಂದ ಬರುವ ಹಣದ ಲಾಲಸೆಗೆ ನೋಟಿಫೈ ಆಗಿರೋದು ಗೆಜೆಟ್ ಅವ್ರ ಹೆಸರಲ್ಲೇ ಡಿನೋಟಿಫೈ ಆಗುತ್ತೆ. ನಿಂಗ ಉರುಪ್ ಅವರವ್ರ ಹೆಸರಿಗೆ ಡಿನೋಟಿಫೈ ಆಗುತ್ತೆ ಲ್ಯಾಂಡ್. ಇದಾದ ಮೇಲೆ 2004 ನಲ್ಲಿ ಅವರ ಅಣ್ಣ ಖರೀದಿ ಮಾಡ್ತಾರೆ. ಇನ್ನು ಮುಂದೆ ಇದೆ, ಮುಂದೆ ಬೇರೆ ಬೇರೆ ದಾಖಲೆ ಇದೆ. ಹಾಗಾಗಿ ಅವಸರ ಮಾಡೋದು ಬಿಡಿ, ನಿಧಾನವಾಗಿ ಮಾತಾಡಿ ನಡೆಸ್ತವ್ರೆ. ಸೊ ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಮತ್ತು ಅವರ ಸಂಸಾರ ಕುಟುಂಬ ಹಣದ ಆಸೆಗೆ, ಮಣ್ಣಿನ ಆಸೆಗೆ ಯಾಕೆ ಸಿಲುಕಿದ್ರು ಅಂತಕ್ಕಂಥದ್ದೇ ದೊಡ್ಡ ವಿಚಾರ ಆಯಿತು. ಬೇರೆ ಯಾರು ಅಲ್ಲ, ಸಮಾಜವಾದಿ ಅಹಿಂದ ನಾಯಕ ಸಿದ್ದರಾಮಯ್ಯ, ಬೇರೆ ಯಾರೂ ಅಲ್ಲ ಇದು. ಹಾಗಾಗಿ ಇದು ಈಗ ಎಲ್ಲರೂ ಕೇಳ್ತಾವ್ರು, ಯಾರ್ಯಾರು ಹಳ್ಳ ಪಳ್ಳಕ್ಕೆಲ್ಲ ರೀ, ಹಳ್ಳಕ್ಕೆಲ್ಲ ಪರಿಹಾರ, ಇದಕ್ಕೆಲ್ಲ ಪರಿಹಾರ ಕೊಟ್ಬಿಟ್ಟಿದ್ರೆ ಸೇರ್ಕೊಂಡು 50-50 ಅಂತ ಅಂದ್ಬಿಟ್ರು. ಎಷ್ಟು ಹಣ ಈಗ ನನ್ನ ಹತ್ರ ನೋಡಕ್ಕೆ ಇದು ಹೇಳಿದ್ನಲ್ಲ, ಇದು ಸುಮಾರು 20 ಲಕ್ಷ ಸ್ಕ್ವೇರ್ ಫೀಟ್ ನನ್ನ ಹತ್ರ ಇದೆ. 90 ಜನರದ್ದು. ಇನ್ನೂ ಭಾಳ ಇದೆ.
ಬಹಳ ಇದೆ. OM-ಗಳೇ ಇವು. ಬಹಳ ಹಾ ಇವೆಲ್ಲ OM ಬಹಳ ಇದೆ. ಮಾಡಿರೋಂಥ OM-ಗಳು. ಹಾಗಾಗಿ 2023 ರದ್ದಾದ್ರೂ ಸಹ 2024ರಲ್ಲೂ ಸಹ OM ಕೊಡ್ತದೆ ಸರ್ಕಾರ. ಇದೇ ಸರ್ಕಾರ ರದ್ದು ಮಾಡುತ್ತೆ, ಇದೇ ಸರ್ಕಾರ OM ಕೊಡುತ್ತೆ. ಟಿಲ್ ಲಾಸ್ಟ್ ಮಂತ್ವರೆಗೂ OM ಆಗಿದೆ. ಸೊ ಅದ್ರಲ್ಲಿ ಹಾ ಸುಮಾರು 8,600 ಇಲ್ಲ 20 ಲಕ್ಷಕ್ಕಿಂತ ಜಾಸ್ತಿ ಇರುತ್ತೆ. 6,800 ಸೈಟನ್ನು ವಿತರಣೆ ಆಗಿದೆ ಅಂತ ಮಾಹಿತಿ ಇದೆ. ನೋಡ್ಬೇಕು. ಡ್ಯೂರೇಷನ್ ಹಾ ಎಷ್ಟು ಡ್ಯೂರೇಷನ್ 2020 ಇಲ್ಲಿವರೆಗೂ 4 ವರ್ಷದಲ್ಲಿ 8,000 ಸೈಟ್ ಮಾಡಿದ್ದಾರೆ. ಸೊ ಅದರಿಂದ ನಾನು ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರೇ, ನಿಮ್ಗೇನು ಇಲ್ಲದೆ ಏನಿಲ್ಲ ನಿಮಗೆ. ಯಾಕೆ ನೀವು ನಿಮ್ಮ ಹೆಂಡತಿ ನಿಮ್ಮ ಮಗ ಡಾಕ್ಟ್ರು ಎಲೆಕ್ಷನ್ ನಿಲ್ಲುವಾಗ ಕೊಟ್ಟಿರುವಂಥ ಎಷ್ಟೆಷ್ಟು ಆಸ್ತಿ ಇದೆ ಅಂತ ಹೇಳಿದ್ರಲ್ಲ ಬೇಕಾದಷ್ಟು, ಅದ್ರ ಮೇಲೆ ಇದು ಯಾಕೆ ನಿಮಗೆ ಸರೆಂಡ್ರ್ ಮಾಡಿ. ಸರೆಂಡ್ರ್ ಮಾಡಿಬಿಟ್ಟು ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು. ಯಾವುದು ಕೆಸರೆ ಯಾರಿರೋರು ಕೆಸರು ಸುತ್ತಮುತ್ತ ಎಲ್ಲ ಹಿಂದ ಜನಗಳೇ, ಬಡವರು ಬಗ್ಗರು ಹತ್ತಿರದವರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರಿರ್ತಕ್ಕಂಥ ಜಾಗ ಅದು. ಆ 3 ಎಕರೆ 16 ಗುಂಟೆನೂ ಸರೆಂಡರ್ ಮಾಡಿ ನೀವೇ ಸರ್ಕಾರದಿಂದ ಒಂದು ಆದೇಶ ಮಾಡಿ ಅದಕ್ಕೆ ಜಿಲ್ಲಾಡಳಿತಕ್ಕೆ ಕೊಟ್ಟು ಅಲ್ಲಿ ಒಂದು ಕ್ಯಾನ್ಸರ್ ಆಸ್ಪತ್ರೆ, ಮಕ್ಕಳು ಈಗ ಮಕ್ಕಳಿಗೆ 45% ಹ್ಯಾಂಡಿಕ್ಯಾಪ್ ಆಗ್ತಾ ಇದ್ದಾವೆ. ಅಲ್ಲಿ ವಿಶೇಷ ಮಕ್ಕಳಿಗೆ ಅಂತೇಳಿ ಒಂದು ಕಾಲೇಜ್ ಮಾಡಿಸಿ, ಶಾಲೆ ಕಾಲೇಜ್ ಮಾಡಿಸಿ, ಒಂದು ಸಾಂಸ್ಕೃತಿಕ ಭವನ ಮಾಡಿಸಿ, ನಿಮ್ಮ ಹೆಸರಲ್ಲೇ ಮಾಡಿಸಿ. ಚಿರಸ್ಥಾಯಿ ಉಳಿಯುತ್ತದೆ ಸಿದ್ದರಾಮಯ್ಯನವರೇ. ಇಲ್ಲ ಅಂದರೆ ನಿಮ್ಮ ಭ್ರಷ್ಟತೆ ಚಿರಸ್ಥಾಯಿಯಾಗಿ ಉಳಿದೋಗುತ್ತೆ. ದಿಸ್ ಇಸ್ ಮೈ ರಿಕ್ವೆಸ್ಟ್. ವಾಪಸ್ ಕೊಟ್ರೆ ಈ ಸಮಸ್ಯೆ ಬಗೆಹರಿಯುತ್ತೆ ಸರ್. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಅದೇ ನಾನು ಹೇಳ್ತಾ ಇರೋದು. ಸರೆಂಡ್ರ್ ಮಾಡಿ, ಸರೆಂಡ್ರ್ ಮಾಡಿಬಿಟ್ಟು ಆನ್ ಕಂಡೀಷನ್ ಇದನ್ನ ಇಂತಿಂಥದ್ದಕ್ಕೆ ನೀವು ಉಪಯೋಗಿಸ್ಕೋಬೇಕು. ಸರ್ಕಾರ ನಾನು ಎಲ್ಲ ರೀತಿಯಲ್ಲಿ ನಿಮ್ಮ ಜೊತೆ ಕೋಆಪರೇಟ್ ಮಾಡ್ತೀನಿ. ಮೈಸೂರಿಗನಾಗಿ ನಾನು ಮೈಸೂರಿನ ಮುಖ್ಯಮಂತ್ರಿಯಾಗಿ ಅವೆಲ್ಲ ಚಾಮುಂಡೇಶ್ವರಿಗೆ ಬರುವಂಥದ್ದು. ಹಾಗಾಗಿ ಅದು ನಿಮ್ಮ ವ್ಯಕ್ತಿತ್ವವನ್ನು ಜಾಸ್ತಿ ಮಾಡುತ್ತೆ. ಇಲ್ಲಾಂದ್ರೆ ನೀವು 62 ಕೋಟಿ ಕೇಳ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ವ್ಯಕ್ತಿತ್ವ, ಈಗಾಗಲೇ ಸಿದ್ದರಾಮಯ್ಯನವರೇ ಭಾಳ 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 ಕೆಳಗಿಳಿತಾ ಇದ್ದೀರ. ಜನಾಭಿಪ್ರಾಯದಲ್ಲಿ ಇವತ್ತು ರಾಜ್ಯದಲ್ಲಿ ನಿಮ್ಮ ಹೆಸರು ಕೆಳಗಿಳಿತು. ಯಾಕೆ ಬೇಕ್ರಿ ಇದು? ಏನು ಇಲ್ವಾ ನಿಮಗೆ? ಏನು ಇಲ್ವಾ ನಿಮಗೆ? ಅರೆ, ಸಿದ್ದರಾಮನುಂಡಿಯಿಂದ ಬಂದವರು ನೀವು ತಂದೆನೂ ಚೆನ್ನಾಗಿ ಇಟ್ಟಿದ್ದು ಪಾಪ, ಭೂಮಿ ಕಾಣಿ ಇದು ಅಣ್ಣ ತಮ್ಮ. ಇದು ಹೋಗಿ ಯಾಕ್ರಿ ಎಲ್ಲರ ಕೈಲೂ ಮನ ಮರ್ಯಾದೆ ಕಳಿಸ್ಕೊಂಡು ಬೀದಿಲೆಲ್ಲ ಯಾಕ್ರಿ ಮಾತಾಡಿ? ಯಾಕೆ ನನಗೆ ನಿಮ್ಮ ಬಗ್ಗೆ ಭಾಳ ಅಭಿಮಾನ ಅಪಾರವಾಗಿಟ್ಟಿರುವಂಥವ್ನು. ನೀವೇನು ಇಲ್ಲದೆ ಕೂತಿರುವಾಗ ಕಾಂಗ್ರೆಸ್ಸಿಗೆ ಕರ್ಕೊಂಬಂದವನು ನಾನು. ಆವತ್ತಿನ ದಿವಸ ಸೋನಿಯಾ ಗಾಂಧಿ ಅವ್ರಿಗೆ ಒಪ್ಸಿ ಶಫರ್ಡ್ ಸೇರಿಸ್ಕೋಬೇಕು ಅಂತ ಏನಾಯ್ತು ಇವತ್ತು? ಓ, ನನ್ನ ಆಡಳಿತ ಏನು ಇದೇನಾ ನಿಮ್ಮ ಆಡಳಿತ? ಇದೇನಾ ನಿಮ್ಮ ಆಡಳಿತ? ನೋ, ಯಾರು ಒಪ್ಪುವಂಥದ್ದಲ್ಲ, ಮೆಚ್ಚುವಂಥದ್ದು ಅಲ್ಲ ಇದು. ಸೊ ಹಾಗಾಗಿ ನೀವು ಇದನ್ನ, ಈಗಾಗಲೇ ಹುನ್ನಾರ ನಡೀತಾ ಇದೆ. ಐ ಲ್ಯಾಂಡ್ ಫ್ರಮ್ ಬ್ಯಾಂಗ್ಳೂರ್, ಇದನ್ನ ಎಲ್ಲಿಗೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು ಅಂತ ನಿಮ್ಮ ಶಿಷ್ಯರಿಗೆಲ್ಲ ನಿಮಗೆ ಸಲಹೆ ಕೊಡ್ತಾ ಇದ್ದಾರೆ. ನ್ಯಾಯಾಂಗ ತನಿಖೆ ಯಾವುದಪ್ಪ ಬಂದವೆ? ಯಾವ ನ್ಯಾಯಾಂಗ ತನಿಖೆ ಈಚೆ ಬಂದವೆ? ಯಾರಿಗೇನಾಗಿದೆ ಏನೂ ಆಗಲ್ಲ. ಇದೆಲ್ಲ ಎಸ್ಕೇಪಿಸಮ್ ಆಗುತ್ತೆ. ಬೇಡ, ಇದು ನಿಮ್ಮೊಬ್ಬರದೇ ಇಲ್ಲ, ಉಳಿದಿಲ್ಲ. ಇಲ್ಲಿ ನಿಮ್ಮೊಬ್ಬರದೇ ಇಲ್ಲ ಸಿದ್ದರಾಮಯ್ಯ. ಇಲ್ಲಿ ಭಾಳ ಜನಗಳದಿದೆ. ಇದರಲ್ಲಿ ಪಟ್ಟಿ, ದೊಡ್ಡ ಪಟ್ಟಿ ಇದೆ. ಇಲ್ಲಿ ದೊಡ್ಡ ಪಟ್ಟಿ ಇದೆ. ಅದೆಲ್ಲನೂ ಇವತ್ತು ಎನ್ಕ್ವೈರಿ ಆಗಬೇಕು. ನಿಮ್ಮೊಬ್ಬರು ನಾನು ಎನ್ಕ್ವೈರಿ ಕೇಳ್ತಾ ಇಲ್ಲ. ಐ ಆಮ್ ಅರ್ಜಿಂಗ್ ದ ಗವರ್ಮೆಂಟ್ ಟು ಎನ್ಕ್ವೈರ್ ಇನ್ ಟು ದ ಡೀಟೇಲ್ಸ್ ಆಫ್ ದ ಆಲ್. ಬರಲಿ, ಏನೇನು ಬರುತ್ತೆ ಇರುತ್ತೆ. ಹಾಗಾಗಿ ಇದನ್ನು ಎಲ್ಲಿ ಕೊಡಬೇಕು? ಇವತ್ತು ನಮ್ಮ ಪೊಲೀಸ್ದು ಅದು ಏನೇನೋ ಆಗೋಗಿದೆ. ಲೋಕಾಯುಕ್ತ ಏನು ಮಾಡ್ತಾ ಇದ್ದೀರಿ? ಲೋಕಾಯುಕ್ತ ಏನು ಮಾಡ್ತಾ ಐತೆ? ಎಲ್ಲ ಮಲಗಿದವೆ. ಅದರಿಂದ ಇದನ್ನು CBIಗೆ ಕೊಡಬೇಕು ನೀವು. ಭಾಳ ಭಾಳ ದೊಡ್ಡ ಕೇಸ್ ಇದು. ಸಾವಿರಾರು ಕೋಟಿಗಳ ಹಗರಣ. ಅರೆ, 182 ಕೋಟಿ ವಾಲ್ಮೀಕಿದೆ ಬಂತು ಅಲ್ಲಿ. CBIಗೆ ಹೋದ್ಮೇಲೆ ಏನಾಯ್ತು? ಎಲ್ಲರೂ, ಎಲ್ಲ ಮಂತ್ರಿಗಳು ಕೂತ್ಕೊಂಡಿಲ್ಲ.
ನಾಗೇಂದ್ರ ಪುಣ್ಯಾತ್ಮ ಒಳ್ಳೆಯವನು, ನಮ್ಮ ಮೇಲೆ ಚಾಡಿ ಹೇಳ್ತಾವ್ರೆ ಅದು ಇದು ಅಂತ ಹೇಳಿ. ಯಾವಾಗ ಎಮ್ ಡಿನ ತೊಗೊಂಡೋಗಿ CBIನವ್ರು ತೆಗೆದ ಬಿಟ್ರೋ ಎಲ್ಲ ಈಚೆಗೆ ಬಂತು. ಎಷ್ಟು ಸಾವಿರಾರು ಕೋಟಿ ಹಗರಣ, ಇದು ನೂರಾರು ಕೋಟಿ ಇದಲ್ಲ, ಸಾವಿರಾರು ಕೋಟಿ ಹಗರಣ. ದಿಸ್ ಮಸ್ಟ್ ಬಿ ರೆಫರ್ ಟು ದ CBI. ಆವಾಗ ನೋಡ್ರಪ್ಪ ಎಲ್ರಿಗೂ ಸತ್ಯ ಗೊತ್ತಾಗುತ್ತೆ. ಮತ್ತು ಯಾರ್ಯಾರು ಇದರಲ್ಲಿ ಅವ್ರಿಗೆ ಶಿಕ್ಷೆ ಆಗಲಿ. ಅವ್ನು MLA ಇರ್ಬೋದು, ಮಂತ್ರಿ, ಯಾಕೆ ಯಾರು ಮಾತಾಡ್ತಾ ಇಲ್ಲ? ಎಲ್ಲ MLAಗಳು, MLCಗಳು, MP ಗಳು ಎಲ್ಲ ಮೆಂಬರ್ಸ್ ಇದಕ್ಕೆ, ನಾನು ಸೇರಿದಂಗೆ. ಆ ಮೀಟಿಂಗಲ್ಲಿ ಏನೂ ಆಗಲ್ಲ, ಅಲ್ಲಿ ಏನು ಆಗದೆ ಇದ್ರು ಆಮೇಲೆ ಬರ್ಕತ್ತಾನೆ ಕಮಿಷನರು, ಆಮೇಲೆ ಬರ್ಕತ್ತೆ. ಪಾಪ ನಮ್ಮ ಈ ಕಮಿಷನರ್ ವರ್ಗ ಆಗಿದ್ರು. ಯಾಕಪ್ಪ ಮತ್ತೆ ಯಾಕೆ ತಿರ್ಗಾ 3 ಸರಿ ರಿನ್ಯೂವಲ್ ಮಾಡಿದ್ರಿ ಅವನಿಲ್ಲೇ? ನಿಮ್ಮ ಕೆಲಸ ಮುಗ್ದಿಲ್ಲ. ದಿನೇಶನ್ನ ಟ್ರಾನ್ಸ್ಫರ್ ಮಾಡಿ ಯಾಕೆ ಇನ್ನೂ ಇಲ್ಲೇ ಇಟ್ಕೊಂಡಿದ್ದು ನೀವು? ಇನ್ನೂ ನಿಮ್ಮ ಕೆಲಸ ಮುಗ್ದಿಲ್ಲ ದಿನೇಶನ್ ತಗೊಂಡು. ಪಾಪ ನಮ್ಮ ಸ್ನೇಹಿತರು ರಾಜೀವ ಅವ್ರ ಜೊತೆಗೆ ಅವನಪ್ಪ ನಟೇಶ, ಏನ್ರಿ ಇವ್ರುಗಳು, ಏನ್ರಿ ಇವ್ರುಗಳು. ಹಾಗಾಗಿ ಇದು ಡೀಟೇಲ್ ಆಗಿ ಎಲ್ಲ ಬರಲಿ ಈಚೆಗೆ. ಎಲ್ಲರೂ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾವ ಅಧಿಕಾರಿಗಳಿರ್ಬೋದು, ಅವ್ರಿರ್ಬೋದು. ಈಗ ಮಂಡ್ಯ, ನಮ್ಮ ಪಕ್ಕದ ಮಂಡ್ಯ ಅಂದರೆ ಭಾಳ ಇಲ್ಲ ರೀ, 50 ಸೈಟು ಅಷ್ಟೇ. ಅದೇನು ಅಂಬರೀಷ, ನಮ್ಮ ಪಾಂಡವಪುರದ ಪುಟ್ಟರಾಜಣ್ಣ, ಇವ್ರು ಇಂತಿಂಥವ್ರಿಗೆ ಇವ್ರಿಗೆ ಕೊಟ್ಟು 50 ಸೈಟು CBIಗೆ ರೆಫರ್ ಆಗೋಯ್ತದು. CBI ರೆಫರ್ ಆಗಿ ವಾಪಸ್ ಕೊಟ್ಟರು ಎಲ್ಲ ಸೈಟ್ಗಳನ್ನು. ಮಂಡ್ಯದು ನಮ್ಮ ಉದಾಹರಣೆ ಪಕ್ಕದಲ್ಲೇ ಇದೆ, ದೂರ ಹೋಗ್ಬೇಡಿ ನೀವು. ಎಂತೆಂಥ ಕೇಸ್ಗಳಿದಾವ್ರಿ, ಏನು ಕತೆ ರಾಮ್ನೆ, ಅಯ್ಯಪ್ಪ. ಸರ್, ಈಗ CM ಹೇಳ್ತಾರೆ ನಾನು ಏನು ಕ್ಲೀನ್ 62 ಕೋಟಿ ನನ್ನ ಬೆಲೆ ಅಂತ. ಆ ಭೂಮಿ ಬೆಲೆ 62 ಕೋಟಿ ಕೊಟ್ಬಿಡಿ, ವಾಪಸ್ ಕೊಡೋಣ. ಅದಕ್ಕೇನಂತೆ ಕೊಡೋಣ, ಅದಕ್ಕೇನು. ಯಾಕೆಂದ್ರೆ ಅವ್ರಿಗೆ 62 ಕೋಟಿ ಅವ್ರಿಗೆ ಒಂಥರ ಕಡಲೆಕಾಯಿ ಬೀಜ ಆಗಿದೆ. ಸಿದ್ದರಾಮಯ್ಯನಿಗೆ ಕೋಟಿ ಕೋಟಿ ಕಡಲೆಕಾಯಿ ಬೀಜ ಆಗಿದೆ, ಅದಕ್ಕೆ ಕೇಳ್ತಾ ಇರೋದು. ರಾಮ ಏನ್ರಿ ಇದು? ಆಮೇಲೆ ಅದು ಸಿಗ್ತಾ ಇಲ್ಲ. ಆಮೇಲೆ ಇಲ್ಲಿ ಯಾರು ಹಾಕಿದ್ರೆ, ಯಾರು ಎಂಥವ್ರು ಇಲ್ಲಿ ವೆಂಕಟಾಚಲಪತಿ ಅಂತ, ವೆಂಕಟಾಚಲಪತಿ IAS ಎಲ್ಲ ಗಿವನ್ IAS, ಡೈರೆಕ್ಟ್ IAS ಐತಲ್ಲ. ನಾನು ಹೇಳ್ತೀನಿ ಇವತ್ತು ನೋಡ್ರಿ, ನಮ್ಮ DC ರಾಜೇಂದ್ರ 15 ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ. 15 ಪತ್ರ ಬರೆದಿದ್ದಾರೆ. ಇಲ್ಲಿ ಬಹಳ ಅಯೋಗ್ಯತನ ನಡೀತಾ ಇದೆ, ಮಿಸ್ಯೂಸ್ ಆಗ್ತಾ ಇದೆ, ಸರ್ಕಾರ ಇಂಟರ್ವೆನ್ಷನ್ ಆಗಬೇಕು ಅಂತ 15 ಕಾಗದ. ಬಿಕಾಸ್ ಅವರೆಲ್ಲ ಮಾಡಲೇಬೇಕು. ಯಾಕೆ ಇಲ್ಲಿ ಕಮಿಷನರ್ನ ಯಾಕೆ ಹಾಕಿದ್ದಾರೆ? ಇಲ್ಲಿ ಯಾಕೆ ಕಮಿಟಿಯಲ್ಲಿ ಕಮಿಷನರ್ ಇದ್ದಾರೆ? ಕಮಿಷನರ್ ಯಾವ್ದಾದ್ರು ಒತ್ತುವರಿ ಆದರೆ ಕ್ರಮ ತಗೊಳಕ್ಕಿರೋದಿಲ್ಲಿ. ಮೀಟಿಂಗೂ ಬರಲ್ಲ ಅವ್ರುಗಳು. ಅಲ್ಲ, ಅವರು ಮೆಂಬರ್ಸೇ, ಆಫೀಸರ್ಸು ಮೆಂಬರ್ಸೇ. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿಬಡಿ. See, as a virtue of the Commissioner of the Police and the Deputy Commissioner, they are ex officio members of MUDA. What is their duty? ಈಗ ನೀವು IAS IPS ಇದಾರಲ್ಲ, they are not the subordinates of state government. They are answerable to the President of India. ಅದನ್ನು ತಿಳ್ಕೋಬೇಕು. ಹೌದು, ನಿಜ. ಮೂಡ